ಎಷ್ಟೊಂದು ಪಾವಿತ್ರ್ಯತೆಯನ್ನ ವಿಭೂತಿ ಹೊಂದಿದೆ ಅಲ್ವಾ? ಹಾಗಿದ್ರೆ ವಿಭೂತಿಯನ್ನ ಹಣೆಗೆ 3 ಎಳೆಗಳಾಗಿ ಯಾಕೆ ಧರಿಸಬೇಕು? ಇದರ ಸಂಕೇತಗಳೇನು ಎಂಬ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಿದ್ರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ. ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಲ್ಲದ ವಿಭೂತಿಯು ತನ್ನ 3 ಎಳೆಗಳಲ್ಲಿ ಸಾಕಷ್ಟು ಸ್ವರೂಪಗಳನ್ನು ಅಡಗಿಸಿಕೊಂಡಿದೆ. ಅವುಗಳಲ್ಲಿ ಕೆಲವು ಈ ರೀತಿ ಇವೆ. ಶ್ರೀ ವಿಭೂತಿಯು ಸಚ್ಚಿತ್ ಆನಂದ ಸ್ವರೂಪ, ಇಷ್ಟ ಪ್ರಾಣ ಭಾವ ಸ್ವರೂಪ, ಗುರು ಲಿಂಗ ಜಂಗಮ ಸ್ವರೂಪ, ಸೃಷ್ಟಿ ಸ್ಥಿತಿ ಲಯ ಸ್ವರೂಪ, ಅಕಾರ ಉಕಾರ ಮಕಾರದ ಪ್ರಣವ ಸ್ವರೂಪವಾಗಿದೆ. ನಾವು ನಿತ್ಯವೂ ವಿಭೂತಿಯನ್ನ ಧರಿಸುವುದರಿಂದ ನಮ್ಮ ಸಕಲ ದುಃಖಗಳು ದೂರವಾಗಿ ಪರಮ ಸುಖ ಪ್ರಾಪ್ತವಾಗುವುದು. ಲೌಕಿಕ ಭ್ರಮೆ, ಮನದ ಚಂಚಲ, ತನುವಿನ ವಿಕಾರಗಳು ದೂರವಾಗಿ ಸದ್ಭಾವ, ಸುಜ್ಞಾನ, ಸದಾಚಾರ ಪ್ರಾಪ್ತಿಯಾಗಿ ಸಕಲ ಪಾಪಗಳೆಲ್ಲ ಪರಿಹಾರವಾಗಿ ಪಾರಮಾರ್ಥಿಕ ಸಾಧನೆಯ ಹಾದಿ ಸುಲಭವಾಗುವುದು. ಈ ವಿಭೂತಿ ಎಂಬ 3 ಅಕ್ಷರಗಳ ಅರ್ಥಗರ್ಭಿತ ಸ್ವಾರಸ್ಯವನ್ನ ನಾನು ನಿಮಗೆ ಹೇಳಲೇಬೇಕು. ವಿಭೂತಿಯು ವಿಶ್ವಭೂಷಣ ತಿಲಕವಾಗಿ ಕಂಗೊಳಿಸುತ್ತದೆ. ವಿ ಎಂದೊಡೆ ವಿಪತ್ತು ದೂರವಾಗುವುದು, ಭೂ ಎಂದೊಡೆ ಭ್ರಮೆ ದೂರವಾಗುವುದು, ತಿ ಎಂದೊಡೆ ತ್ರಿಕರಣ ಶುದ್ಧಿ ಪ್ರಾಪ್ತವಾಗುವುದು. ಹೌದು, ಎಷ್ಟೊಂದು ಅರ್ಥವನ್ನು ವಿಭೂತಿಯು ಒಳಗೊಂಡಿದೆ. ನಿಜಕ್ಕೂ ವಿಭೂತಿ ಧರಿಸುವವರೆಲ್ಲರೂ ಧನ್ಯರು. ನಮ್ಮ ಶರಣರಾದ ಉರಿಲಿಂಗ ಪೆದ್ದಿಯವರು ವಿಭೂತಿಯ ಬಗ್ಗೆ ತಮ್ಮ ವಚನದಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ? ಹೌದಾ, ಏನ್ ಹೇಳಿದ್ದಾರೆ ಅಂತ ಹೇಳಿ. ಹಲವು ಜನ್ಮದ ಪಾಪ ತೊಲಗಿಸುವುದಕ್ಕೆ ಶ್ರೀ ವಿಭೂತಿ, ಮಲಿನ ದೇಹದ ಕೊಳೆಯ ಕಳೆಯುವುದಕ್ಕೆ ಶ್ರೀ ವಿಭೂತಿ, ದುಷ್ಟ ಶಕ್ತಿಯನ್ನು ಮೆಟ್ಟುವುದಕ್ಕೆ ಶ್ರೀ ವಿಭೂತಿ, ಮಲತ್ರಯಂಗಳ ಕಳೆಯುವುದಕ್ಕೆ ಶ್ರೀ ವಿಭೂತಿ, ಅಷ್ಟಮದಂಗಳ ಸುಡುವುದಕ್ಕೆ ಶ್ರೀ ವಿಭೂತಿ, ತನು ಮನ ವ್ಯಸನ ಮಾಯಾಮಲ ಕಳೆಯುವುದಕ್ಕೆ ಶ್ರೀ ವಿಭೂತಿ, ಹಣೆ ಒಳಗೆ ಹೊಳೆವ ಚಿದ್ರೂಪ ಶ್ರೀ ವಿಭೂತಿ. ಹಬ್ಬಬ್ಬ, ನಿಜವಾಗ್ಲೂ ಹೇಳ್ರಿ, ನಿಮ್ಗಿಷ್ಟೆಲ್ಲ ಮಾಹಿತಿ ಗೊತ್ತಿತ್ತಾ ಅಂತ? ನಮ್ಮ ಶರಣರು ವಿಭೂತಿ ಬಗ್ಗೆ ಎಷ್ಟೆಲ್ಲ ಅಧ್ಯಯನ ಮಾಡಿದ್ರು ಅಂತ ಈ ಒಂದು ವಚನದಲ್ಲಿಯೇ ನಮ್ಗೆ ಅರ್ಥವಾಗ್ಬಿಡುತ್ತೆ ನೋಡಿ. ಅಯ್ಯೋ, ಬರೀ ಒಂದೇ ವಚನಕ್ಕೆ ಹೀಗೆ ಹೇಳಿದ್ರೆ ಹೇಗೆ? ಇನ್ನು ಸಾಕಷ್ಟು ವಚನಗಳನ್ನ ನೀವು ಕೇಳಬೇಕಿದೆ. ನಮ್ಮ ಶರಣರಾದ ಯಡಿಯೂರು ಸಿದ್ದಲಿಂಗೇಶ್ವರರು ಹೇಳ್ತಾರೆ, ಶ್ರೀ ವಿಭೂತಿ ಸಕಲ ದುರಿತವ ನಿವಾರಿಸಿ ಘನ ಸುಖವ ಕೊಡುವುದು ನೋಡ, ಪ್ರಣವದ ಬೆಳಗು ಪಂಚಾಕ್ಷರಿಯ ಕಳೆ ಶ್ರೀ ವಿಭೂತಿ ನೋಡ, ಶಾಂತಿಯ ನೆಲೆ ಸರ್ವರಕ್ಷೆಯ ಸುಖವೀವುದು ನೋಡ, ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸ ಅಪಸ್ಮಾರ ಬಾಧೆಯ ಬಿಡಿಸಿ ಸುಖ ಕೊಡುವುದು ನೋಡ, ಶ್ರೀ ವಿಭೂತಿ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಎಂದಿದ್ದಾರೆ. ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ತುಂಬಾ ಚೆನ್ನಾಗಿ ವಿಭೂತಿ ವರ್ಣನೆ ಮಾಡಿದ್ದಾರೆ. ಇಷ್ಟಕ್ಕೆ ಖುಷಿ ಪಟ್ರೆ ಸಾಲದು ವಚನ ಅವರೇ, ಇನ್ನೂ ಸಾಕಷ್ಟು ಮಾಹಿತಿ ಇದೆ. ಅದನ್ನೆಲ್ಲ ಮುಂದೆ ತಿಳಿಯೋಣ.